ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿ 6 ತಿಂಗಳ ನಂತರ ಹೊರಬಂದಿದೆ. ಈಗ 2 ತಿಂಗಳಾಯಿತು. ದಾಸ ಜೈಲಿನ ಕಂಬಿ ಎಣಿಸೋಕೆ ಕಾರಣನೇ ಪವಿತ್ರ ಗೌಡ. ಈಗ ಎಲ್ಲರೂ ಕೂಡ ಬೇಲ್ ಪಡೆದು ಹೊರ ಬಂದಿದ್ದಾರೆ. ಆಚೆ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಡಿ ಬಾಸ್ ಫುಲ್ ಡಲ್ ಆದಂತೆ ಕಾಣ್ತಾ ಇದೆ. ಪವಿತ್ರ ಗೌಡ ಎಲ್ಲವನ್ನ ಮರೆತು ಜಾಲಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ಜೈಲು ದಿನಗಳಿಂದ ಹೊರ ಬಂದಂತೆ ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಕೇಸ್ನಿಂದ ದರ್ಶನ್ ಕುಗ್ಗಿ ಹೋದ್ರ ಅಂತ ಅನುಮಾನ ಕೂಡ ಕಾಡ್ತಾ ಇದೆ. ಅಲ್ಲದೆ ಅಡ್ವಾನ್ಸ್ ಹಣ ದರ್ಶನ್ ವಾಪಸ್ ಕೊಟ್ಟಿದ್ದು ನಿಜಾನ? ದರ್ಶನ್ ಯಾಕೆ ಇನ್ನೂ ಶೂಟಿಂಗ್ಗೆ ಹೋಗ್ತಾ ಇಲ್ಲ? ಪವಿತ್ರ ಗೌಡ ಹೊಸ ಬದುಕು ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸ್ಯಾಂಡಲ್ವುಡ್ನ ಡಿ ಬಾಸ್ ದರ್ಶನ್ 2024 ಜೀವನದಲ್ಲಿ ಎಂದಿಗೂ ಮರೆಯಲ್ಲ ಅನಿಸುತ್ತೆ. ಅವರ ಬದುಕಿನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೇ ಈ ವರ್ಷ. ಸೂಪರ್ ಡೂಪರ್ ಆಗಿ ಸಾಗ್ತಾ ಇದ್ದ ಜೀವನ ಒಂದೇ ಸರಿ ಹಳಿ ತಪ್ಪಿದ್ದು 2024ರಲ್ಲಿ. ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯಿಂದ ದರ್ಶನ್ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿತ್ತು. ಅದಕ್ಕೆಲ್ಲ ಕಾರಣವಾಗಿದ್ದೇ ಪವಿತ್ರ ಗೌಡ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವ ಸತ್ಯ. ಮತ್ತೆ ಅದೇ ಹಳೆ ಕಥೆಯನ್ನು ನಾನು ಇಲ್ಲಿ ಹೇಳಲ್ಲ. ಪವಿತ್ರ ಗೌಡ ತನ್ನ ಜೀವನದಲ್ಲಿ ನಡೆದ ಘಟನೆಯಿಂದ ಹೊರಬಂದರೂ ದರ್ಶನ್ ಯಾಕೆ ಹೊರಬಂದಿಲ್ಲ ಅನ್ನೋ ಪ್ರಶ್ನೆ ದಟ್ಟವಾಗಿ ಕಾಡ್ತಾ ಇದೆ. ಎಲ್ಲ ಮರೆತು ಪವಿತ್ರ ಗೌಡ ಜಾಲಿ ಜಾಲಿ. ಹೌದು, ದರ್ಶನ್ ಗೆಳತಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಿಂದ 6 ತಿಂಗಳು ಜೈಲಿನ ಕಂಬಿ ಎಣಿಸಿದ್ದಾರೆ. ಇದು ಕೇವಲ ಚಿಕ್ಕ ವಿಚಾರ ಅಲ್ಲವೇ ಅಲ್ಲ. ಆದರೂ ತನ್ನ ಜೀವನದಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಪವಿತ್ರ ಗೌಡ ಕಮ್ ಬ್ಯಾಕ್ ಮಾಡಿದ್ದಾರೆ. ಟೆಂಪಲ್ ರನ್ ಮಾಡುತ್ತಾ ಕುಂಭಮೇಳದಲ್ಲಿ ಮಿಂದೆದ್ದ ಪವಿತ್ರ ತಮ್ಮ ಬಿಸಿನೆಸ್ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಪೋಸ್ಟ್ ಕೂಡ ಹಾಕ್ತಾ ಇದ್ದಾರೆ. ಹಾಗೆ ಅವರು ಹಾಕಿರೋ ಫೋಟೋದಲ್ಲಿ ಪವಿತ್ರ ಗೌಡ ಫುಲ್ ಜಾಲಿ ಆಗಿದ್ದಾರೆ. ತನ್ನ ಜೀವನದಲ್ಲಿ ಯಾವ ಕೆಟ್ಟ ಘಟನೆ ಕೂಡ ನಡೆದೇ ಇಲ್ಲ ಅನ್ನೋ ತರ ಕಮ್ ಬ್ಯಾಕ್ ಮಾಡಿ ಫೋಟೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ಇದೇ ತಿಂಗಳ 14 ಅಂದರೆ ಪ್ರೇಮಿಗಳ ದಿನದಂದೇ ಅವರು ಅರ್ಧಕ್ಕೆ ನಿಲ್ಲಿಸಿದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಮತ್ತೆ ಆರಂಭಿಸಲಿದ್ದಾರೆ. ಜೈಲು ದಿನಗಳಿಂದ ಹೊರಬಂದಿಲ್ವಾ ದಾಸ? ನಟ ದರ್ಶನ್ ಅವರು ಜೈಲಿನಿಂದ ಆಚೆ ಬಂದ ಬೆನ್ನಲ್ಲೇ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ಇನ್ನು ಮುಂದೆ ನಮ್ಮ ಬಾಸ್ ಅನ್ನ ಮತ್ತೆ ದೊಡ್ಡ ಪರದೆ ಮೇಲೆ ನೋಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ದರ್ಶನ್ ಜೈಲಿನಿಂದ ಹೊರಬಂದು ಸುಮಾರು 2 ರಿಂದ 3 ತಿಂಗಳು ಆಯಿತು. ಯಾಕೆ ಇನ್ನೂ ಶೂಟಿಂಗಿಗೆ ಹೋಗ್ತಾ ಇಲ್ಲ? ಯಾಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ದರ್ಶನ್ ತುಂಬಾ ಸ್ಟ್ರಾಂಗ್ ಇರೋ ವ್ಯಕ್ತಿ. ಅವರ ಮಾತುಗಳು ಕಷ್ಟದಲ್ಲಿರುವವರನ್ನ ಮೇಲೇಳುವಂತೆ ಮಾಡುತ್ತೆ. ಆದರೆ ದರ್ಶನ್ ಯಾಕೆ ಇನ್ನೂ ಮನೆಯಲ್ಲೇ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಡೆವಿಲ್ ಶೂಟಿಂಗ್ಗೆ ಯಾಕೆ ಇನ್ನೂ ಹೋಗ್ತಾ ಇಲ್ಲ? ದರ್ಶನ್ಗೆ ಕಹಿ ಘಟನೆ ಮರೆಯೋಕೆ ಆಗ್ತಾ ಇಲ್ವಾ? ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೇನೆ ಅನ್ನೋ ಕೊರಗು ಅವರನ್ನ ಕಾಡ್ತಾ ಇದೆಯಾ? ಜೈಲು ದಿನಗಳಿಂದ ದರ್ಶನ್ ಇನ್ನೂ ಹೊರ ಬಂದಿಲ್ವಾ ಅನ್ನೋ ಪ್ರಶ್ನೆಗಳು ಕೇವಲ ಉತ್ತರವಿಲ್ಲದ ಪ್ರಶ್ನೆಗಳಾಗಿಯೇ ಉಳಿದಿವೆ. A1 ಆರೋಪಿಯಾಗಿದ್ದ ಪವಿತ್ರ ಗೌಡನೇ ಎಲ್ಲ ಮರೆತು ಜಾಲಿಯಾಗಿದ್ದಾಳೆ. ಒಬ್ಬಳು ಹೆಣ್ಣು ಮಗಳಿಗೆ ಅಷ್ಟು ಧೈರ್ಯವಿದೆ. ಆದರೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ ಯಾಕೆ ಇನ್ನೂ ಶೂಟಿಂಗಿಗೆ ಹೋಗ್ತಿಲ್ಲ ಅಂತ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯ ತನ್ನ ಸಂಸಾರದ ಜೊತೆ ದರ್ಶನ್ ಕಾಲ ಕಳೀತಾ ಇದ್ದಾರೆ. ಆದರೆ ಶೂಟಿಂಗಿಗೆ ಹೋಗದೇ ಇರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಒಳಗೊಳಗೆ ಉರಿದುಕೊಳ್ಳುತ್ತಿದ್ದಾರಾ ಪವಿತ್ರ? ಒಂದು ಕಾಲದಲ್ಲಿ ದರ್ಶನ್ ಮತ್ತು ಪವಿತ್ರ RR ನಗರದಲ್ಲಿ ರಾಜ ರಾಣಿಯಂತೆ ಇದ್ರು. ಇಬ್ಬರು ಗೆಳೆಯರಂತೆ ಇದ್ರು. ಆದರೆ ಈಗ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಪತ್ನಿ ವಿಜಯಲಕ್ಷ್ಮಿ ಹಾಕಿದ ದಿಗ್ಬಂಧನದಿಂದ ಹೊರಬರಲು ದರ್ಶನ್ಗೆ ಆಗ್ತಾ ಇಲ್ಲ. ಅದು ಸಾಧ್ಯವಾಗೋದು ಇಲ್ಲ ಬಿಡಿ. ವಿಜಯಲಕ್ಷ್ಮಿ ಹಾಕಿದ ದಿಗ್ಬಂಧನವನ್ನ ದಾಟಿ ಪವಿತ್ರ ಗೌಡಗೆ ಒಳಗೆ ಆಗ್ತಾ ಇಲ್ಲ. ಈ ನಡುವೆ ದರ್ಶನ್ ಪವಿತ್ರ ಸವಾಸ ಸಾಕು, ಪತ್ನಿ ಮಗ ಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಜೈಲಿನಲ್ಲಿ ಇರುವಾಗ ವಿಜಯಲಕ್ಷ್ಮಿ ಬರ್ತಡೇ ಬಂದಿತ್ತು. ಆದರೆ ಗಂಡ ನೋವಿನಲ್ಲಿ ಇರುವಾಗ ಖುಷಿಯಿಂದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲು ವಿಜಯಲಕ್ಷ್ಮಿ ಮನಸ್ಸು ಮಾಡಿರಲಿಲ್ಲ. ಆ ದಿನ ವಿಜಯಲಕ್ಷ್ಮಿ ಒಂದು ಕೇಕ್ ಕೂಡ ಕಟ್ ಮಾಡಿರಲಿಲ್ಲ. ಇದೆಲ್ಲವನ್ನ ತಿಳಿದ ದರ್ಶನ್ ಪತ್ನಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಪತ್ನಿಗೆ ಗೊತ್ತಿಲ್ಲದಂತೆ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಹಿಂದೆ. ಇದನ್ನ ನೋಡಿ ಪವಿತ್ರ ಅದೆಷ್ಟು ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ದರ್ಶನ್ ಮಾತ್ರ ಪತ್ನಿ ಮಗನನ್ನ ಬಿಡ್ತಾ ಇಲ್ಲ. ಪತ್ನಿ ಬಿಟ್ಟು ಒಂದು ನಿಮಿಷವೂ ಇರ್ತಾ ಇಲ್ಲ. ಇದನ್ನ ನೋಡಿದ ಅಭಿಮಾನಿಗಳು ಬಾಸ್ ನೀವು ಅತ್ತಿಗೆ ಜೊತೆ ಯಾವಾಗಲೂ ಹೀಗೆ ಇರಿ ಅಂತ ಇದ್ದಾರೆ. ಕೆಲ ದಿನಗಳ ಹಿಂದೆ ಹಾಕಿದ್ದ ಪೋಸ್ಟ್ಗೆ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಅಡ್ವಾನ್ಸ್ ಹಣ ವಾಪಸ್ ಕೊಟ್ರ ದಾಸ? ದರ್ಶನ್ ಜನವರಿ ತಿಂಗಳಲ್ಲಿ ಮತ್ತೆ ಚಿತ್ರೀಕರಣಕ್ಕೆ ಮರಳಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು. ಆದರೆ ಅದು ಸುಳ್ಳಾಗಿದೆ. ಇದರ ನಡುವೆ ದರ್ಶನ್ ಈ ಹಿಂದೆ ಸಿನಿಮಾಗಳಿಗಾಗಿ ಪಡೆದಿದ್ದ ಅಡ್ವಾನ್ಸ್ ಹಣವನ್ನ ಮರಳಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಜೈಲಿಗೆ ಹೋಗುವ ಮುನ್ನ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಆ ಸಿನಿಮಾದ ಚಿತ್ರೀಕರಣ ಬಾಕಿ ಉಳಿದಿದೆ. ಡೆವಿಲ್ ಸಿನಿಮಾದ ಜೊತೆಗೆ 2 ಸಿನಿಮಾಗಳಿಗಾಗಿ ದರ್ಶನ್ ಅಡ್ವಾನ್ಸ್ ಅನ್ನ ಪಡೆದಿದ್ರು. ಆದರೆ ದರ್ಶನ್ 2 ನಿರ್ಮಾಪಕರಿಗೂ
ಹಣವನ್ನ ಮರಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಸ್ಮಶಾನಕ್ಕೆ ಹೋದ ಹಣ, ನನಗೆ ಬಂದ ಅಡ್ವಾನ್ಸ್ ಹಣ ವಾಪಸ್ ಹೋಗೋದಿಲ್ಲ, ಬರಲ್ಲ ಅಂತ ಹೇಳಿದ್ರು. ಆದರೆ ಈಗ ಸ್ವತಃ ದರ್ಶನ್ ಅವರೇ ಅಡ್ವಾನ್ಸ್ ಹಣ ಮರಳಿಸಿದ್ದಾರೆ ಎನ್ನಲಾಗ್ತಾ ಇದೆ. KVN ನಿರ್ಮಾಣ ಸಂಸ್ಥೆಯ ಸಿನಿಮಾದಲ್ಲಿ ದರ್ಶನ್ ನಟನೆ ಮಾಡಬೇಕಿತ್ತು. ಈ ಸಿನಿಮಾವನ್ನ ಪ್ರೇಮ್ ನಿರ್ದೇಶನ ಮಾಡುವುದಾಗಿ ಘೋಷಣೆ ಸಹ ಆಗಿತ್ತು. ಆದರೆ ಆ ಸಿನಿಮಾದ ಅಡ್ವಾನ್ಸ್ ಹಣವನ್ನ ದರ್ಶನ್ ಮರಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ತೆಲುಗಿನ ನಿರ್ಮಾಪಕರೊಬ್ಬರಿಗೆ ಸಹ ಸಿನಿಮಾ ಒಪ್ಪಂದ ಮಾಡಿಕೊಂಡಿದ್ರು. ಆ ಹಣವನ್ನು ದರ್ಶನ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಾಪಕ ಸೂರಪ್ಪ ಬಾಬು ನಿರ್ಮಿಸಲಿರುವ ಸಿನಿಮಾದಲ್ಲಿ ನಟಿಸಲೆಂದು ದರ್ಶನ್ ಅಡ್ವಾನ್ಸ್ ಹಣ ಪಡೆದಿದ್ರು. ಈ ಹಣವನ್ನ ದರ್ಶನ್ ಮರಳಿಸಿದ್ದಾರೆ ಎನ್ನಲಾಗಿತ್ತು. ಆದರೆ ಈ ಸುದ್ದಿಯನ್ನ ಸೂರಪ್ಪ ಬಾಬು ತಳ್ಳಿ ಹಾಕಿದ್ದಾರೆ. ಸೂರಪ್ಪ ಬಾಬು ಅವರು ದರ್ಶನ್ ತಮಗೆ ಹಣ ಮರಳಿಸಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಡೆವಿಲ್ ಸಿನಿಮಾದ ಚಿತ್ರೀಕರಣ ಅರ್ಧದಷ್ಟು ಈಗಾಗಲೇ ಮುಗಿದಿರುವ ಕಾರಣ ಆ ಸಿನಿಮಾವನ್ನ ದರ್ಶನ್ ಪೂರ್ತಿ ಮಾಡಲಿದ್ದಾರೆ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ದ ದರ್ಶನ್ ಒಪ್ಪಂದದಂತೆ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಸುಪ್ರೀಂ ಭಯ ದಾಸನಿಗೆ ಕಾಡುತ್ತಿದೆಯಾ? ದರ್ಶನ್ ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಪೊಲೀಸರು ಸುಪ್ರೀಂ ನಡೆ ಬೆನ್ನಲ್ಲೇ ಡೆವಿಲ್ ಬಳಗಕ್ಕೆ ಹೆದರಿಕೆ ಶುರುವಾಗಿದೆ ಎನ್ನಲಾಗ್ತಾ ಇದೆ. ಮಾರ್ಚ್ನಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಮಾಡಿದ್ರು ನಿರ್ದೇಶಕ ಪ್ರಕಾಶ್. ದರ್ಶನ್ ಬೇಲ್ ಕ್ಯಾನ್ಸಲ್ಗೆ ಪೊಲೀಸರು ಸುಪ್ರೀಂ ಮೊರೆ ಹೋದ ಬೆನ್ನಲ್ಲೇ ಆದೇಶ ಬರೋ ತನಕ ಶೂಟಿಂಗ್ ಶುರು ಮಾಡದಿರಲು ಪ್ರಕಾಶ್ ಅವರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆ ದರ್ಶನ್ ಕೂಡ ಸುಪ್ರೀಂ ತೀರ್ಪು ಬಂದ ಮೇಲೆ ಶೂಟಿಂಗ್ ಹೋಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಮಾರ್ಚ್ 18ಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ದರ್ಶನ್ ಶೂಟಿಂಗ್ ಪ್ಲಾನ್ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.